ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು 3 ತಿಂಗಳ ಹಿಂದೆ ಅರಿವು ಎಜುಕೇಷನ್ ಲೋನ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಅದರಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರಿ ಅರಿವು ಎಜುಕೇಷನ್ ಲೋನ್ದು ಯಾವಾಗ ರಿನ್ಯೂವಲ್ ಬಿಡ್ತಾರೆ ಅಂತ ಎಲ್ಲ. ಸೊ ಈಗ ಆ ರಿನ್ಯೂವಲ್ನ ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಫ್ರೆಶ್ ಅಪ್ಲಿಕೇಶನ್ಗೆ ಬಿಟ್ಟಿಲ್ಲ, ಅದನ್ನು ಬಿಟ್ಟಾಗ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ರಿನ್ಯೂವಲ್ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತಾಡೋಣ. ಸೊ ಇದನ್ನ ಯಾವಾಗ ಕ್ಲೋಸ್ ಮಾಡ್ತಾರೆ ಅಂತ ತಿಳಿಸ್ಕೊಟ್ಟಿಲ್ಲ. ಸೊ ನೀವು ವಿಡಿಯೋ ನೋಡಿದ ಕೂಡಲೇ ಅಪ್ಲೈ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅವರು ಏನಾದ್ರು ರಿನ್ಯೂವಲ್ ಇದ್ರೆ ಮಾಡ್ಕೊಳ್ಳಿ, ಯಾಕೆಂದ್ರೆ ಇವ್ರು ಕ್ಲೋಸ್ ಮಾಡಿದ್ರೆ ಮತ್ತೆ ನೀವು ಮಾಡೋಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದನ್ನ ನೋಡಿದ ಕೂಡಲೇ ನೀವು ಅಪ್ಲೈ ಮಾಡಿ ರಿನ್ಯೂವಲ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಯಾರು ತಗೊಂಡಿದ್ರೆ ಲೋನ್ನ ಅವ್ರಿಗೂ ಶೇರ್ ಮಾಡಿ. ಸೊ ನೀವೇನಾದರೂ KMDC ಆನ್ಲೈನ್ karnataka.government.in ಈ ವೆಬ್ಸೈಟ್ಗೆ ಬಂದು ಸ್ಕ್ರೋಲ್ ಮಾಡಿದರೆ ಇಲ್ಲಿ ಅರಿವು ಎಜುಕೇಷನ್ ಲೋನ್ ಓಪನ್ ನೌ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದೆ. ಇದು ಫ್ರೆಶ್ ಅಪ್ಲಿಕೇಶನ್ಗೆ, ಇದು ರಿನ್ಯೂವಲ್ಗೆ. ನಾವೇನಾದ್ರು ಅಪ್ಲೈ ಆನ್ಲೈನ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಅಪ್ಲೈ ನೌ ಅನ್ನೋದು ಇದೆಯಲ್ಲ, ಇದು ಇನ್ನೂ ಓಪನ್ ಆಗಿಲ್ಲ. ಅದಕ್ಕೋಸ್ಕರ ಇದನ್ನು ಡಿಸೇಬಲ್ ಮಾಡಿದ್ದಾರೆ. ರಿನ್ಯೂವಲ್ ಓಪನ್ ಆಗಿದೆ. ಸೊ ಫಸ್ಟ್ ಇವಾಗ ನಾನು ಸದ್ಯಕ್ಕೆ ರಿನ್ಯೂವಲ್ ಬಗ್ಗೆ ಹೇಳ್ತೀನಿ. ರಿನ್ಯೂವಲ್ ಅಪ್ಲೈ ನೀವು ಆಲ್ಮೋಸ್ಟ್ ಸೇಮ್ ಇರುತ್ತೆ, ಬಟ್ ಸ್ವಲ್ಪ ಡಾಕ್ಯುಮೆಂಟ್ಸ್ಗಳು ಜಾಸ್ತಿ ಬೇಕಿರುತ್ತೆ. ಫ್ರೆಶ್ಗೆ ರಿನ್ಯೂವಲ್ಗೆ ಡಾಕ್ಯುಮೆಂಟ್ಸ್ಗಳೇನು ಜಾಸ್ತಿ ಬೇಕಾಗಿರಲ್ಲ. ಸೊ ಎಲ್ಲದನ್ನೂ ಕೂಡ ತಿಳಿಸ್ಕೊಡ್ತೀನಿ. ಸೊ ರಿನ್ಯೂವಲ್ಗೆ ನೋಡೋದಾದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ನೀವು ಏನಾದ್ರು ಎಜುಕೇಷನ್ ಮಾಡ್ತಾ ಇದ್ದೀರಾ ಅಂದರೆ ಎಲ್ರಿಗೂ ಕೊಡಲ್ಲ. ಯಾರ್ಯಾರು CET ಅಥವಾ ನೀಟ್ ಮೇಲೆ MBBS ಅಥವಾ BDS, ಆಯುಷ್, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಓದ್ತಿದ್ದೀರಾ, ಇವ್ರುಗಳಿಗೆ ಅಷ್ಟೇ ಈ ಎಜುಕೇಷನ್ ಲೋನ್ ಸಿಗುತ್ತೆ. ಸೊ ನೀವೇನಾದರೂ ಹೋದ ವರ್ಷ ತಗೊಂಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಕೊಡ್ತಾರೆ ಅಂತ. ಸೊ ಅದ್ರ ಪ್ರಕಾರನೇ ನೋಡೋದಾದ್ರೆ ನೀವೇನಾದ್ರೂ CET ಅಥವಾ ನೀಟ್ ಮೇಲೆ MBBS ಅಥವಾ MD, MS ಇದಕ್ಕೇನಾದ್ರು ಗವರ್ನಮೆಂಟ್ ಅಥವಾ ಪ್ರೈವೇಟ್ ಕಾಲೇಜ್ಗೆ ಹೋಗಿದ್ರೆ ಅಪ್ ಟು 5 ಲಕ್ಷದವರೆಗೂ ವರ್ಷಕ್ಕೆ ಲೋನ್ನ ಕೊಡ್ತಾರೆ. ಇನ್ನೇನಾದರೂ ನೀವು BDS, MDS ಈ ಕೋರ್ಸ್ಗಳಿಗೆ ಹೋಗಿದ್ರೆ 1 ಲಕ್ಷದವರೆಗೂ. ಇನ್ನು B ಆಯುಷ್, M ಆಯುಷ್ ಈ ಕೋರ್ಸ್ಗಳಿಗೆ ನೀವು ಜಾಯ್ನ್ ಆಗಿದ್ರೆ ಅಪ್ ಟು 50,000. ಇನ್ನೇನಾದರೂ ನೀವು ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, ಇಂಜಿನಿಯರಿಂಗ್, ಟೆಕ್ನಾಲಜಿ, ಇನ್ನು MTech, ME, MArch ಈ ಕೋರ್ಸ್ಗಳಿಗೆ ಏನಾದರೂ ಜಾಯ್ನ್ ಆಗಿದ್ರೆ ಅಪ್ ಟು 50,000 ನಿಮಗೆ ಎಜುಕೇಷನ್ ಲೋನ್ ಸಿಗುತ್ತೆ. ಇನ್ನು ಹಾಗೆ ನೀವೇನಾದರೂ CET ಅಥವಾ ನೀಟ್ ಮೇಲೆ MBA, MCA, LLBಗೆ ಏನಾದರೂ ಜಾಯ್ನ್ ಆಗಿದ್ರೆ 50,000ದವರೆಗೂ ಲೋನ್ ಸಿಗುತ್ತೆ. ಇನ್ನೇನಾದರೂ BSc ಇನ್ ಆರ್ಟಿಕಲ್ಚರ್, ಅಗ್ರಿಕಲ್ಚರ್, ಡೈರಿ ಟೆಕ್ನಾಲಜಿ, ಫಾರೆಸ್ಟ್ರಿ, ವೆಟನರಿ, ಅನಿಮಲ್ ಸೈನ್ಸ್, ಫುಡ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಫಿಶರೀಸ್, ಸೆರಿಕಲ್ಚರ್, OMR, ಕಮ್ಯುನಿಟಿ ಸೈನ್ಸ್, ಫುಡ್ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಈ ಕೋರ್ಸ್ಗಳನ್ನ ಮಾಡ್ತಿದ್ರೆ ಅಪ್ ಟು 50,000 ಸಿಗುತ್ತೆ. ಇನ್ನು ಹಾಗೆ B Pharma, M Pharma, Pharma D Pharma ಮಾಡ್ತಿದ್ರೆ 50,000ವರೆಗೂ ಸಿಗುತ್ತೆ. ಸೊ ನೀವು KMDC ಇಂದ ಎಜುಕೇಷನ್ ಲೋನ್ ಬೇಕು ಅಂದರೆ CET ಅಥವಾ ನೀಟ್ ಮೇಲೆ ಹೋಗಿರಬೇಕು. ಸೊ ಈ ವೆಬ್ಸೈಟ್ ಪ್ರಕಾರ ಹೇಳ್ತಾ ಇದ್ದೀನಿ. ಹಾಗೆ ಇನ್ನು ಕಂಡೀಷನ್ ನೋಡೋದಾದ್ರೆ ನೀವು ಮೈನಾರಿಟಿ ಕಮ್ಯುನಿಟಿಗೆ ಸೇರಿರಬೇಕು. ಸೊ ಕರ್ನಾಟಕದ ಮೈನಾರಿಟಿ ಕಮ್ಯುನಿಟೀಸ್ ಯಾವ್ದು ಅಂತ ನೋಡಿದ್ರೆ ಮುಸ್ಲಿಮ್ಸ್, ಬುದ್ಧಿಸ್ಟ್, ಜೈನ್ಸ್, ಸಿಖ್ಸ್, ಪಾರ್ಸಿಸ್, ಹಾಗೆ ಕ್ರಿಶ್ಚಿಯನ್ಸ್ ಕೂಡ ಇದ್ರು. ಆದರೆ ಈಗ ಅವ್ರನ್ನ ಅವ್ರಿಗೇನೆ ಬೇರೆ ಡಿಪಾರ್ಟ್ಮೆಂಟ್ ಓಪನ್ ಆಗ್ತಿದೆ. ಸೊ ಅದರಲ್ಲಿ ಬಿಡ್ತಾರೆ ಅನ್ಸುತ್ತೆ. ಏನಾದ್ರು ನೀವು ಪ್ರೀವಿಯಸ್ ಆಗಿ ಮಾಡಿದ್ರೆ ಇದರಲ್ಲೇ ಹಾಕ್ಬಹುದು ಅನ್ಸುತ್ತೆ ನೋಡಿ. ಸೊ ಸ್ಟೂಡೆಂಟ್ಸ್ಗಳು ಯಾವ್ದಾದ್ರು ಒಂದು ರಿಲಿಜಿಯನ್ಗೆ ಸೇರಿರಬೇಕು. ಹಾಗೇನೆ ಅವರ ಫ್ಯಾಮಿಲಿ ಇನ್ಕಮ್ 8 ಲಕ್ಷದ ಒಳಗಿರಬೇಕು. ಇನ್ನೇನಿದೆ ಅಂದರೆ ನೀವು ಎಜುಕೇಷನ್ ಆದಮೇಲೆ 1 ವರ್ಷದವರೆಗೂ ಟೈಮ್ ಕೊಡ್ತಾರೆ. ಅದಾದಮೇಲೆ ನೀವು 2 ವರ್ಷದೊಳಗೆ 2% ಇಂಟ್ರೆಸ್ಟ್ ರೇಟು ಪ್ರತಿ ವರ್ಷದಾಗೆ ನೀವು ಪೂರ್ತಿ ದುಡ್ಡನ್ನ ಕಟ್ಟಬೇಕಾಗಿರುತ್ತೆ. ಹಾಗೆ ಇದು ಕೂಡ ಗವರ್ನಮೆಂಟ್ ವೆಬ್ಸೈಟ್, ಇದು KMDC ಇದೇನೆ. ಇಲ್ಲಿ ನೋಡೋದಾದ್ರೆ ನೀವು ರಿನ್ಯೂವಲ್ ಮಾಡಬೇಕಾದ್ರೆ ಲಾಸ್ಟ್ ಇಯರ್ ಎಷ್ಟು ಎಜುಕೇಷನ್ ಲೋನ್ ತಗೊಂಡಿರ್ತೀರಾ ಅದಕ್ಕೆ ಈಗ 10,000 ತಗೊಂಡಿದ್ರೆ ಅಂದರೆ 12%, ಅಂದರೆ 1,200ನ ವಾಪಸ್ ರೀಪೇಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಇದರಲ್ಲಿ ಆ ಥರ ಕಂಡೀಷನ್ನ ಕೊಟ್ಟಿದ್ದಾರೆ. ಸೊ ನೀವು ಏನಾದ್ರು ಲಾಸ್ಟ್ ಟೈಮ್ ಎಷ್ಟು ತಗೊಂಡಿರ್ತೀರೋ ಅದರಲ್ಲಿ 12% ಕಟ್ಬಿಟ್ಟು ಈ ವರ್ಷದ್ದು ರಿನ್ಯೂವಲ್ ಮಾಡ್ಕೋಬೇಕಿರುತ್ತೆ. ಇನ್ನು ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಬೋನಫೈಡ್ ಆರ್ ಸ್ಟಡಿ ಸರ್ಟಿಫಿಕೇಟ್, ಅಂದರೆ ನೀವು ಇಲ್ಲೇ ಓದ್ತಾ ಇದ್ದೀರಾ ಕರ್ನಾಟಕದಲ್ಲಿ ಅನ್ನೋದಕ್ಕೆ. ಇನ್ನು ಕಾಲೇಜ್ ಫೀಸ್ ಸ್ಟ್ರಕ್ಚರ್, ಪ್ರೀವಿಯಸ್ ಇಯರ್ ಪಾಸ್ ಆಗಿದ್ರೋ ಇಲ್ವೋ ಅನ್ನೋದಕ್ಕೆ ಮಾರ್ಕ್ಸ್ ಕಾರ್ಡ್, ಇನ್ನು ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ಸ್. ಇನ್ನು ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಸೆಕ್ಯೂರಿಟಿ ಡೆಪಾಸಿಟ್. ನೀವು ಲಾಸ್ಟ್ ವರ್ಷ ಎಷ್ಟು ತಗೊಂಡಿರ್ತೀರಾ ಅದರಲ್ಲಿ 12%ನ ಕಟ್ಬಿಟ್ಟು ಅದರದ್ದು ಪೇಯ್ಡ್ ರಿಸಿಪ್ಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಿರುತ್ತೆ. ಅಡ್ಮಿಷನ್ ಆರ್ಡರ್ದು ಕಾಪಿನ ಪೇಸ್ಟ್ ಮಾಡಬೇಕು. ಇನ್ನು ಕ್ಯಾಸ್ಟ್ ಅಥವಾ ಮೈನಾರಿಟಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಿರುತ್ತೆ. ಇನ್ನು ಇನ್ಕಮ್ ಸರ್ಟಿಫಿಕೇಟ್, ಯಾಕೆಂದರೆ 8 ಲಕ್ಷದ ಒಳಗೆ ಇದೆಯೋ ಇಲ್ವೋ ಅಂತ ಅದಕ್ಕೋಸ್ಕರ. ಅದಾದಮೇಲೆ ಇಂಡೆಮ್ನಿಟಿ ಬಾಂಡ್, ಸ್ಟೂಡೆಂಟ್ ಸೆಲ್ಫ್ ಡಿಕ್ಲರೇಷನ್ ಮತ್ತು ಪೇರೆಂಟ್ಸ್ ಸೆಲ್ಫ್ ಡಿಕ್ಲರೇಷನ್ನು. ಈ ಫಾರ್ಮ್ಗಳನ್ನ ಕೂಡ ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿಬಿಟ್ಟು ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕಿರುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಗಳನ್ನ ರೆಡಿ ಇಟ್ಕೊಂಡು ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಕೊಟ್ಟರೆ ಇಲ್ಲಿ ಆಪ್ಷನ್ ತೋರಿಸುತ್ತೆ. ಅರಿವು ರಿನ್ಯೂವಲ್ ಕೊಟ್ಟು ಇಲ್ಲಿ ನೀವು ಯಾವ ನಂಬರಿಂದ ರಿಜಿಸ್ಟರ್ ಆಗಿರ್ತೀರೋ ಅದನ್ನ ಕೊಟ್ಬಿಟ್ಟು ಅದಾದ್ಮೇಲೆ ಏನೇನು ಕೇಳುತ್ತೆ ಅದನ್ನೆಲ್ಲ ಫಿಲ್ ಮಾಡಿ ಅಪ್ಲೋಡ್ ಮಾಡೋದು. ಸೊ ಅದಾದ್ಮೇಲೆ ಅವರು ಎಲ್ಲ ಪ್ರಾಸೆಸ್ ಮಾಡಿಬಿಟ್ಟು
ಡೈರೆಕ್ಟ್ ನಿಮ್ಮ ಕಾಲೇಜ್ಗೆ ಎಷ್ಟು ಫೀಸ್ ಇರುತ್ತೆ ಅದನ್ನ ಪೇಮೆಂಟ್ ಮಾಡ್ತಾರೆ. ಸೊ ಇದಿಷ್ಟು ರಿನ್ಯೂವಲ್ ಬಗ್ಗೆ ಆಗಿತ್ತು. ಹಾಗೆ ನೀವು ಫ್ರೆಶ್ ಅಪ್ಲಿಕೇಶನ್ ಹಾಕೋಕ್ಕೂ ಸೇಮ್ ಅದೇ ರೀತಿ ಇರುತ್ತೆ. ಬಟ್ ಇನ್ನು ಫ್ರೆಶ್ ಅಪ್ಲಿಕೇಶನ್ನ ಈ ಪೋರ್ಟಲಲ್ಲಿ ಓಪನ್ ಮಾಡಿಲ್ಲ, ಓಪನ್ ಮಾಡಿದಾಗ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಇನ್ನೂ ಪೂರ್ತಿ ವಿವರವಾಗಿ ತಿಳಿಸ್ಕೊಟ್ಟಿದೆ. ಸೊ ಇದರಲ್ಲಿ ತುಂಬ ಜನ ರಿನ್ಯೂವಲ್ ಯಾವಾಗ ಅಂತ ಕೇಳ್ತಾ ಇದ್ರೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೆ. ಯಾರೆಲ್ಲ ಲಾಸ್ಟ್ ಇಯರ್ ತಗೊಂಡಿದ್ರಿ ಅವರು ಬೇಗ ರಿನ್ಯೂವಲ್ ಮಾಡ್ಕೊಳ್ಳಿ, ಯಾಕೆಂದರೆ ಯಾವಾಗ ಕ್ಲೋಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಯಾರು ತಗೊಂಡಿದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಕಳಿಸಿ, ಅವ್ರಿಗೂ ಕೂಡ ಏನೇನು ಡಾಕ್ಯುಮೆಂಟ್ಸ್ ಬೇಕು ತಿಳ್ಕೊಂಡು ಅದನ್ನ ರೆಡಿ ಮಾಡಿಕೊಂಡು ಬೇಗ ರಿನ್ಯೂವಲ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ರಿನ್ಯೂವಲ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಸೊ ಇಷ್ಟು ಬಂದು ಈ ಅರಿವು ಎಜುಕೇಷನ್ ಲೋನ್ ಬಗ್ಗೆ ಆಗಿತ್ತು. ಇನ್ನೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅದಕ್ಕೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.